ಅಲ್ಲರಿ ರಜಾಕ್ ಅವರೇ, ಯಾವನ ಬೇರೆ ಅಕ್ರಮ ವಲಸಿಗರ ಬಗ್ಗೆ ಮಾತಾಡಿ ನಿಮ್ಗೆ ಯಾಕೆ ಉರಿಯುತ್ತೆ? ನಿಮಿಷ ಕೇಳಿಸ್ಕೊಳ್ಳಿ, ಅಕ್ರಮ ವಲಸಿಗರ ಬಗ್ಗೆ ಮಾತಾಡಿ ಉರಿಯುತ್ತೆ, ನಿಮ್ಗೆ ಯಾಕೆ ಉರಿಯುತ್ತೆ? ಬಾಂಗ್ಲಾದೇಶ ಪರನಾ? ಯಾವನು ಬೇರೆ ದೇಶದಿಂದ ಇಲ್ಲಿ ಬಂದಿದ್ರೆ ಅವನು ರಾಷ್ಟ್ರ ವಿರೋಧಿ ಪ್ರದೇಶದಲ್ಲಿ ಇಲ್ವಾ? ಹೌದು, ಅವರೆಲ್ಲ ಆಚೆ ಆಗ್ತಕ್ಕಂಥ ಕೆಲಸವನ್ನ ಮಾಡಿದೀವಿ. ನಂತರ ಡೇಟಾ ಇದೆ, ಬುಡೇ ಬುಡಕ್ ಬಂದಿಲ್ಲ. ನಾವಿಲ್ಲಿ ಬೇರೆ ದೇಶದ ಪರ ಮಾತಾಡೋರ ಹತ್ರ ನಮ್ಮ ಹತ್ರ ಚರ್ಚೆ ಏನಿದೆ ರೀ? ಬಾಂಗ್ಲಾದೇಶ ಪರ ಮಾತಾಡೋರ ಹತ್ರ ಏನ್ ಚರ್ಚೆ ಇದೆ ನಿಮ್ಮ ಹತ್ರ? ನಿಮ್ಗೆ ಯಾಕೆ ಉರಿಯುತ್ತೆ? ಅದನ್ನ ಪ್ರಶ್ನೆ ಕೇಳಿ ನಿಮಿಷ ಕೇಳಿಸ್ಕೊಳ್ಳಿ. ನೋವಾಗುತ್ತೆ ರೀ ಮನಸ್ಸಿಗೆ. ನೀವು ಹೈಕೋರ್ಟ್ ಬಗ್ಗೆ ಮಾತಾಡಿದ್ರೆ ನಾಗಪ್ರಸಾದ್ ಅವರು ಜಸ್ಟಿಸ್ ನಾಗಪ್ರಸಾದ್ ಅವರು ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಮಾತಾಡಬೇಕಾದ್ರೆ ನಿಮಗೆ ನಾಲ್ಗೆ ಮೇಲೆ ಇಡ್ತಾ ಇರಬೇಕು. ನ್ಯಾಯಾಂಗ ನಿಮ್ಮಿಬ್ಬರಿಗೂ ಮನವಿ, ವೀಕ್ಷಕರಿಗೆ ಬೇಕಾಗಿರೋದು ವಿಷಯಗಳು. ಅರ್ಚಾಟ ಕಿರ್ಚಾಟದಿಂದ ವಿಷಯಗಳು ಎಷ್ಟು ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಆತಂಕ ಇದೆ. 20 ಸೆಕೆಂಡ್ ಅವ್ರು ಮಾತನಾಡ್ಲಿ ಸರ್, ಅದಾದ್ಮೇಲೆ ನೀವು ಕಂಟಿನ್ಯೂ ಮಾಡಿ. ನಿಮಗೆ ನಾವು ತುಂಬಾ ವಿಡಿಯೋಗಳನ್ನು ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ಯಾವಾಗ ಅಸ್ಸಾಂನಲ್ಲಿ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಕಾರ್ಯಾಚರಣೆ ಆಗುತ್ತೋ, ಅಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಪಶ್ಚಿಮ ಬಂಗಾಳದಿಂದ ಆಚೆ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೋ, ಅಲ್ಲಿಂದ ತಪ್ಪಿಸ್ಕೊಂಡ್ಬಂದಂತವ್ರು SIR ಪ್ರಕ್ರಿಯೆ ಆದ್ಮೇಲೆ ಇಲ್ಲಿಗೆ ಬಂದಂತವ್ರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಾಕಿದ್ದಾರೆ. ನನ್ನ ಹತ್ರ ವಿಡಿಯೋಸ್ ಇದೆ. ಇಲ್ಲಿ ಬೆಂಗಳೂರಿಗೆ ಬನ್ನಿ, ಬೆಂಗಳೂರು ಸೇಫ್ ಇದೆ, ಬೆಂಗಳೂರಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಬನ್ನಿ ಅಂತ ಹೇಳಿ ಆಹ್ವಾನ ಮಾಡಿರ್ತಕ್ಕಂಥದ್ದನ್ನ ವಿಡಿಯೋನ ಬೇಕಾದ್ರೆ ಒಂದು ರಾಜ್ಯದಿಂದ ನಾವು ಇನ್ನೊಂದು ರಾಜ್ಯಕ್ಕೆ ಕಳಿಸ್ತೀವಿ ಅನ್ನೋದು ಭಾರತ ಅನ್ನೋ ಸಮಗ್ರತೆಗೆ ಸೂಕ್ತವಾದ ನಿರ್ಧಾರ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ, ಅದಕ್ಕೆ ಹೋಗೋಣ. ಬಟ್ ರಜಾಕ್ ಸರ್, 3 ತಿಂಗಳಲ್ಲಿ, ಇದು ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರೋ ಲೆಕ್ಕ ಸರ್, ಕಳೆದ 3 ತಿಂಗಳಲ್ಲಿ ಸರಿಸುಮಾರು 1000 ಜನ ಅಕ್ರಮ ನಿವಾಸಿಗಳನ್ನ ಪತ್ತೆ ಹಚ್ಚಿದೀವಿ. ನಾನು ಬಹಳ ಸೆನ್ಸಿಬಲ್ ಆಗಿ ಹೇಳ್ತಿದ್ದೀನಿ ಸರ್, ನಾನು ಬಾಂಗ್ಲಾದೇಶಿಗಳು ಅಂತ ಹೇಳ್ತಾ ಇಲ್ಲ. ಅಕ್ರಮ ನಿವಾಸಿಗಳನ್ನ ಪತ್ತೆ ಹಚ್ಚಿದೀವಿ, ಅವರನ್ನ ಹೊರಗೆ ಹಾಕೋ ಕೆಲಸ ಕೂಡ ಮಾಡಲಾಗ್ತಾ ಇದೆ ಅಂತ ಹೇಳಿ ಗೃಹ ಸಚಿವರೇ ಹೇಳಿದ್ದಾರೆ. ರಜಾಕ್ ಅವರೇ, ಬಾಂಗ್ಲಾದೇಶಿಗಳೇ ಇದ್ದಾರೆ ಇದ್ರಲ್ಲಿ ಬಹುಪಾಲಿಗರು ಅಂತಾನೆ ಅಂದ್ಕೊಳ್ಳೋಣ ಈಗ ಈ ಕ್ಷಣದ ಮಟ್ಟಿಗೆ. ಅಲ್ಲಿಂದ ಬಂದವರು ಇಲ್ಲಿ ಅಕ್ರಮವಾಗಿದ್ಕೊಂಡು ಇಲ್ಲೊಂದು ಆಧಾರ್ ಕಾರ್ಡು, ವೋಟರ್ ಕಾರ್ಡು, ರೇಷನ್ ಕಾರ್ಡು ತಗೊಂಡು, ಇಲ್ಲಿನ ಸರ್ಕಾರದ ಸೌಲಭ್ಯಗಳನ್ನ ತಗೊಂಡು, ಇಲ್ಲಿನ ಶಾಲೆಗಳಲ್ಲಿ ಅವ್ರ ಮಕ್ಕಳು ಅಡ್ಮಿಷನ್ ಮಾಡಿಕೊಂಡು, ಇಲ್ಲಿನ ರೇಷನ್ ಡಿಪೋಗಳಲ್ಲಿ ಇವ್ರು ಅಕ್ಕಿ ಫ್ರೀಯಾಗಿ ತಗೊಂಡ್ರೆ ಸರ್, ಒಂದು ಸಮುದಾಯ ಅಂತ ಬಂದಾಗ ಆ ಸಮುದಾಯಕ್ಕೆ ಸಿಗಬೇಕಾಗಿದ್ದ ಸೌಲಭ್ಯದಲ್ಲಿ ಅಕ್ರಮವಾಗಿ ಬಂದವ್ರಿಗೂ ಕೂಡ ಪಾಲು ಹೋಗುತ್ತೆ. ರಜಾಕ್ ಅವರೇ, ನಿಮ್ಮದೇ ಸಮುದಾಯದ ಜನರಿಗೆ ಸಿಗಬೇಕಾಗಿದ್ದ, ಲೀಗಲ್ ಆಗಿ ಸಿಗಬೇಕಾಗಿದ್ದ ಮೂಲಭೂತ ಸೌಕರ್ಯದಲ್ಲಿ ಇಲ್ಲೀಗಲ್ ಜನರಿಗೆ ಅವಕಾಶ ಸಿಗ್ತಿದೆ ಅಂದಾಗ ನೀವು ಕೂಡ ಖಂಡಿಸಬೇಕು ಸರ್. ಇದನ್ನ ನೀವು ಕೂಡ ಕೈ ಜೋಡಿಸಬೇಕು ಇಂಥ ಆಪರೇಷನ್ಗಳಿಗೆ. ಮ್ಯಾಮ್ ನೋಡಿ, ಒಂದ್ ತಂದೆ ತೀರೋದ್ಮೇಲೆ ಒಂದು ಜಮೀನು, ಆ ಜಮೀನ್ ಮೇಲೆ ಇವಾಗ ಅದು ಡಿವೈಡ್ ಮಾಡಿ ನಿನಗಿಸ್ ಬರುತ್ತೆ ನನಗಿಸ್ ಬರುತ್ತೆ ಅಂತ ಅಣ್ಣ ತಮ್ಮ ಜಗಳ ಮಾಡುವಾಗ 1 ಇಂಚು ಬಿಡಲ್ಲ ಒಂದು ತಮ್ಮ. ಈ ತರ ಈ ದೇಶ ನಮ್ ದೇಶ, ಇದು ನಮ್ ಜಾಗ, ಇಲ್ಲಿ ಆಚೆಯಿಂದ ಯಾವನೂ ಬರಬಾರ್ದು. ಅವ್ನು ಬಾಂಗ್ಲಾದೇಶಿ ಆಗಿರ್ಲಿ, ನೇಪಾಳಿ ಆಗಿರ್ಲಿ, ಅವ್ನು ಆಫ್ರಿಕಾ ಮೂಲದವನಾಗಿರ್ಲಿ, ಇಲ್ಲಿ ಡ್ರಗ್ಸ್ ಮಾರಕ್ಕೆ ಯಾವನೂ ಬರಬಾರ್ದು. ಸಮುದಾಯದ ವಿಷಯ ದಯವಿಟ್ಟು ತಾವು ಮಾತಾಡ್ಲೇಬೇಡಿ. ಯಾಕಂದ್ರೆ ಬರ್ತಿರೋರು ಎಲ್ಲ ಮುಸಲ್ಮಾನರೇನು ಬರ್ತಿಲ್ಲ, ಆಫ್ರಿಕಾ ಮೂಲದಿಂದನೂ ಬರ್ತಾರೆ, ಬಾಂಗ್ಲಾದೇಶದಿಂದನೂ ಕೇವಲ ಮುಸಲ್ಮಾನರು ಮಾತ್ರ ಬರ್ತಿಲ್ಲ, ಎಲ್ಲಾ ಧರ್ಮದವರು ಬಂದು ಇಲ್ಲಿ ಈಸಿ ಆಗಿದೆ ಅಂತ. ಮತ್ತು ಇದು ಏನು ಬರೀ ಬೆಂಗಳೂರಿನ ಪ್ರಾಬ್ಲಮ್ ಅಲ್ಲ, ಇದು ದೇಶಾದ್ಯಂತ ಇದೆ ಪ್ರಾಬ್ಲಮ್. ದೇಶದ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಅಮೆರಿಕಾದಲ್ಲಿ 14 ಲಕ್ಷ ಭಾರತೀಯರು ಅಕ್ರಮ ನುಸುಳುಕೋರರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೆ. ಅದ್ರ ಮೇಲೆ ಅಮೆರಿಕ ಅಂತ ದೇಶನೇ ಏನು ಮಾಡ್ಕೊಳಕ್ ಆಗ್ತಿಲ್ಲ. ನಾನಿವತ್ತು ಹೇಳಕ್ ಪ್ರಯತ್ನ ಏನ್ ಪಡ್ತಾ ಇದ್ದೀನಿ, ನಾವು ಇಷ್ಟೊಂದು ಸರ್ಕಸ್ ಮಾಡ್ಕೊಂಡು ಇವಾಗ ಬೆಳಿಗ್ಗೆ 6 ಗಂಟೆಯಿಂದ ಪೊಲೀಸ್ನವ್ರು ಪಾಪ ಹೋಗಿ ಮನೆಗೆ ಹುಡ್ಕೊಳ್ಳೋದು ಎಲ್ಲ ಮಾಡಕ್ಕಿಂತ ಇವಾಗ ನಾವಿಲ್ಲಿ ಏನ್ ಮಾತಾಡ್ತಿದೀವೋ ಈ ವಿಡಿಯೋನ ತಾವು ಯೂಟ್ಯೂಬ್ ಅಲ್ಲಿ ಹಾಕ್ತೀರಾ. ನಾನ್ ರಾಜ್ಯದ ಎಲ್ಲಾ ಜನರಲ್ಲಿ ಕೈ ಮುಗಿದು ಮನವಿ ಮಾಡ್ತೀನಿ, ಈ ವಿಡಿಯೋನ ನೀವು ಅಮಿತ್ ಶಾ ಅವರಿಗೆ ಟ್ಯಾಗ್ ಮಾಡಿ. ಈ ಅಕ್ರಮ ನುಸುಳುಕೋರರನ್ನ ಯಾರಾದ್ರೂ ಜಾಗ ಕೊಟ್ರೆ, ಕೆಲ್ಸಕ್ಕೆ ಇಟ್ಕೊಟ್ರೆ ನಿಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಬುಕ್ ಆಗುತ್ತೆ ಅಂತ ನಾಳೆ ಅಮಿತ್ ಶಾ ಹೇಳಿ. ನಾಳಿದ್ದು ಎಲ್ಲರೂ ಇಂಡಿಯಾ ದೇಶ ಬಿಟ್ಟು ಆಚೆ ಹೋಗ್ತಾರೋ ಇಲ್ವೋ ಅದನ್ನ ನಾವು ನೋಡೋಣ. ಇದು ಬರೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಬೆಂಗಳೂರಲ್ಲಿ ಸರ್ ಪ್ರಿಯಾಂಕ್ ಖರ್ಗೆ ದಯವಿಟ್ಟು ನಿಮಿಷ ಬಿಜೆಪಿ ವಕ್ತಾರರನ್ನ ಯಾವ ತರ ಅನ್ಡಿಸ್ಟರ್ಬ್ ಸಮಯ ಕೊಟ್ಟರು ಅದೇ ತರ ನಾವು 1 ನಿಮಿಷ ಕೊಡಿ. ಅಮಿತ್ ಶಾ ಅಂದ ತಕ್ಷಣ ನೀವು ಅಡ್ಡವನ್ನು ಮಾತಾಡ್ತಪ್ಪು ಇಲ್ಲ ಸರ್. ಹೋಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಕರ್ನಾಟಕ ರಾಜ್ಯ ಯಾವ ಒಂದು ಗಡಿಯನ್ನ ಅಂತಾರಾಷ್ಟ್ರೀಯ ಬಾಂಡ್ ಶೇರ್ ಮಾಡಲ್ಲ. ದಿಲೀಪ್ ಅವ್ರಿಗೂ ಕೂಡ ಮಧ್ಯದಲ್ಲಿ ಪ್ರಶ್ನೆ ಕೇಳಿದೆ, ನೀವು ಕೇಳಿಸ್ಕೊಂಡ್ರೋ ಇಲ್ಲ ಗೊತ್ತಿಲ್ಲ. ನನ್ನ ಸಿಂಪಲ್ ಪ್ರಶ್ನೆ ಇಷ್ಟೇ ಸರ್,
ಕೇವಲ ಅಮಿತ್ ಶಾ ಅವ್ರನ್ನು ಮಾಡಬೇಕು, ಜೊತೆಯಲ್ಲಿ ಬಹಳ ಆಕ್ಟಿವ್ ಆಗಿರ್ತಕ್ಕಂಥ ನಮ್ಮ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವ್ರನ್ನು ಟ್ಯಾಗ್ ಮಾಡೋಣ, ಮಾಡ್ತಾ ಇರುವ ಆಪರೇಷನ್ ಗೆ ಸಹಾಯಕವಾಗುತ್ತೆ ಅನ್ನೋ ನನ್ನ ಸಲಹೆ ಅಷ್ಟೇನೆ. ಮಧ್ಯಪ್ರದೇಶದಲ್ಲಿಲ್ವಾ, ಉತ್ತರ ಪ್ರದೇಶದಲ್ಲಿಲ್ವಾ, ಕರ್ನಾಟಕದಲ್ಲೂ ಡೆಲ್ಲಿ, ನಾನು ಭಾರತೀಯ, ನಾನು ಭಾರತೀಯ, ದೇಶದ ಬಗ್ಗೆ ಮಾತಾಡ್ತೀನಿ. ನಾವು ಮಹಾರಾಷ್ಟ್ರ ಚರ್ಚೆ ಮಾಡ್ತಾ ಇಲ್ಲ, ಕರ್ನಾಟಕದ ವಿಚಾರ ಚರ್ಚೆ ಮಾಡ್ತಾ ಇಲ್ಲ. ಒಂದು ಮಾತಾಗಲ್ಲ ಮುಂದೆ. ಆಯ್ತು, ಮಾತಾಡಿ ಮೊದಲೇ ಸರ್. ಹೇಳ್ಬಿಡ್ತೀನಿ, disclaimer. ಧಮ್ಕಿ ಬೇಡ, ವಿಷಯ ಮಾತಾಡಿ. ಧಮ್ಕಿ ಅಲ್ಲ ರೀ, ಮೇಡಮ್, ಇದು ನಿಮ್ಮ ಧಮ್ಕಿಗೆ ಎದುರುಕೊಳ್ಳಲ್ಲ ರೀ. ಅವ್ರ ಸಮಯ. ಇದು ದೇಶದ ಭದ್ರತೆಯ ವಿಷಯ. ಓಕೆ, ಇಲ್ಲಿ ಯಾವನೇ ಆಗಿರ್ಲಿ, ಬೇರೆ ದೇಶದಿಂದ ಒಂದು ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ಅಲ್ಲೇ ಬರ್ಲಿ, ಅವನು ಏನೇ ಆಗಿರ್ಲಿ, ಅವನನ್ನ ಇಲ್ಲಿ ಜಾಗ ಕೊಡ್ತಿರೋರು ಯಾರು, ಅವನನ್ನ ಇಲ್ಲಿ ಕೆಲ್ಸಕ್ಕೆ ಇಟ್ಕೊಳ್ತಿರೋದು ಯಾರು, ಅವರನ್ನ ಜಮೀನ್ಗಳನ್ನ ಕೊಟ್ಟು ಶೆಡ್ ಮಾಡ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಡ್ತಿರೋರು ಯಾರು? ಇದು ಕೇವಲ ಬೆಂಗಳೂರಲ್ಲಿ ನಡೀತಾ ಇದೆಯಾ? ದೇಶದ ಸೆಕ್ಯೂರಿಟಿ ವಿಚಾರವಾಗಿ ಅಬ್ದುಲ್ ರಜಾಕ್ ಯಾವ ಧ್ವನಿ ಎತ್ತಿದ್ದಾರೆ? ಮಧ್ಯ ಆ ವಿಚಾರ